ಮಹದೇವಪುರ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಭುಗಿಲೆದ್ದಿದೆ. ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಸಚಿವರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಜಿಲ್ಲಾಧ್ಯಕ್ಷ ನಂದಕುಮಾರ್ ಹಾಗೂ ಮಾಜಿ ಸಚಿವ ನಾಗೇಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಹದೇವಪುರ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಭುಗಿಲೆದ್ದಿದೆ. ಜಿಲ್ಲಾಧ್ಯಕ್ಷ ಮತ್ತು ಮಾಜಿ ಸಚಿವರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಜಿಲ್ಲಾಧ್ಯಕ್ಷ ನಂದಕುಮಾರ್ ಹಾಗೂ ಮಾಜಿ ಸಚಿವ ನಾಗೇಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೈ ಮುಖಂಡ ಉದಯ್ ಕುಮಾರ್ ಬೆಂಬಲಿಗರಿಂದ ವಾಗ್ದಾಳಿ ನಡೆದಿರುವಂಥದ್ದು. ಮಾಜಿ ಸಚಿವ ಎಚ್ ನಾಗೇಶ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೈ ಮುಖಂಡ ಉದಯ್ ಕುಮಾರ್ ಬೆಂಬಲಿಗರು. ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಎಚ್ ನಾಗೇಶ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಗಲಾಟೆ ಇದು. ಮಹದೇವಪುರ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಭುಗಿಲೆದ್ದಿದೆ. ಜಿಲ್ಲಾಧ್ಯಕ್ಷ ಮತ್ತು ಮಾಜಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನನ್ನ ಮಗ ಚಂದ್ರಾರೆಡ್ಡಿ ತಗೊಂಡು ಲೆಟರ್ ಕೊಡ್ತಾರ ಅಂತ ಹೇಳಿ ತಗೊಂಡು ಇಲ್ಲ ಹೇಳಿದ್ರು ನನ್ನ ಹೇಳ್ತಾ ಇಲ್ಲ ನಿಮ್ಗೆ ಗೊತ್ತಿದ್ದಂಗ ನಾನು ಹೇಳ್ತಾ ಇಲ್ಲ ದೊಡ್ಡವರೇ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಇನ್ನು ಮಹದೇವಪುರ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಭುಗಿಲೆದ್ದಿದೆ. ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಈ ರೀತಿ ಕಿಡಿಕಾರ್ತಿದ್ದಾರೆ ಅಂತ? ಸಿಂಚನ, ಏನು ಮಹದೇವಪುರದಲ್ಲಿ 2 ಬಣಗಳಾಗಿದ್ದಾವೆ ಅಂತ ಹೇಳ್ಬೋದು. ಈ ಬಣಗಳು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ 1 ಲಕ್ಷ ಮತ ಮುನ್ನಡೆ ಬಂದ ಹಿನ್ನೆಲೆಯಲ್ಲಿ 2 ಬಣಗಳ ನಡುವೆ ತೀವ್ರವಾದ ವಾಗ್ವಾದಗಳು, ಗಲಾಟೆಗಳು ನಡೀತಾ ಇದ್ವು. ಈ ಹಿನ್ನೆಲೆಯಲ್ಲಿ 4 ಬ್ಲಾಕ್ ಕಾಂಗ್ರೆಸ್ ನಾಯಕರನ್ನು, ಅಧ್ಯಕ್ಷರನ್ನು ವಜಾ ಮಾಡಿ ಕೆಪಿಸಿಸಿ ಅಧ್ಯಕ್ಷರು ತೀರ್ಮಾನ ತೆಗೆದುಕೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಆ 4 ಜನರನ್ನು ಏಕಾಏಕಿ ಕಡೆಗಣನೆ ಮಾಡ್ತಿರ್ತಾರೆ. ಹಾಗೂ 4 ಬಾರಿ ಕಾರ್ಪೊರೇಟರ್ ಆದಂತ ಉದಯ್ ಕುಮಾರ್ ಅವರನ್ನು ಸಹ ಇವರು ಕಡೆಗಣನೆ ಮಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಕಾಂಗ್ರೆಸ್ ಸಭೆ ಏನಿತ್ತು ಮಾರತಳ್ಳಿ ವಾರ್ಡ್ನ ಮುನೇಕೊಳನಲ್ಲಿ, ಆ ಸಂದರ್ಭದಲ್ಲಿ ಈ ಗಲಾಟೆ ಆಗಿರೋದು. ಈ ಗಲಾಟೆ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರು ನಂದಕುಮಾರ್ ಹಾಗೂ ಮಾಜಿ ಸಚಿವರಾದ ಎಚ್ ನಾಗೇಶ್ ಅವರು ಉಪಸ್ಥಿತರಿದ್ದರು. ಅವರ ವಿರುದ್ಧ ಘೇರಾವ್ ಹಾಕುವ ಮೂಲಕ ಮಾರತಳ್ಳಿ ವಾರ್ಡ್ನ ಹಾಗೂ ಮಾರತಳ್ಳಿ ಬ್ಲಾಕ್ನ ಮಾಜಿ ಅಧ್ಯಕ್ಷರಾದ ಬಾಬುಗೌಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೂಚನಾ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನ್ನ ಮಗ ಚಂದ್ರಾರೆಡ್ಡಿ ತಗೊಂಡು ಲೆಟರ್ ಕೊಡ್ತಾರ ಅಂತ ಹೇಳಿ ತಗೊಂಡು ಇಲ್ಲ ಬರ್ತಾನ, ಇದಕ್ಕೆ ಬರ್ತಾನ. ಆದ್ರೆ ನೀರು ಬಿಡಲ್ಲ. ನಮ್ಮ ಲಕ್ಷ್ಮೀ ದೇವರಿಗೆ ಬಿಜೆಪಿ ನಾವು ಕಾಂಗ್ರೆಸ್ ಅಂತ ನೀರು ಬಿಡಲ್ಲ. ಚಂದ್ರಾರೆಡ್ಡಿ ಅನ್ನೋರು ನಮ್ಮ ಊರಿನ ಗ್ರಾಮಸ್ಥನೇ ಅಲ್ಲ. ನಾನು ಮುನೇಕೊಳ್ಳಲ್ಲ. ನಮ್ಮೂರ ಅಳಿಯ ಅವ್ನಿಗೆ ಹೆಂಗಣ್ಣ ಕೊಟ್ರಿ ನೀವು?